ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದುರಂಧರ್ ಸಿನಿಮಾ ನಮ್ಮ ರಾಜಧಾನಿ ಬೆಂಗಳೂರಿನ 3 ಮುಖ್ಯ ಚಿತ್ರಮಂದಿರಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಹಾಗಾದರೆ ಆ 3 ಮುಖ್ಯ ಚಿತ್ರಮಂದಿರಗಳು ಯಾವ್ಯಾವುದು ಅಂತ ಕೇಳಿದರೆ, ಮೊದಲಿಗೆ ನರ್ತಕಿ ಮುಖ್ಯ ಚಿತ್ರಮಂದಿರ. ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ದುರಂಧರ್ ಸಿನಿಮಾ ತೆರೆ ಕಾಣುತ್ತೆ ಅಂದಾಗ ಕನ್ನಡದಲ್ಲೇ ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿತ್ತು. ಆದರೆ ಈ ಸಿನಿಮಾ ಅವತ್ತು ರಿಲೀಸ್ ಆಗಿರಲಿಲ್ಲ. ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿರೋದು ಇವತ್ತು, ಅಂದರೆ ಸೋಮವಾರದಂದು 23ನೇ ತಾರೀಕು ಸೋಮವಾರದಂದು ಕನ್ನಡದಲ್ಲಿ ರಿಲೀಸ್ ಆಯಿತು. ಹೀಗಾಗಿ ಇವತ್ತು ಈ ಸಿನಿಮಾ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಂಜೆ 4 ಗಂಟೆಗೆ ಪ್ರದರ್ಶನದಲ್ಲಿ ಅಬ್ಬರಿಸಿತ್ತು. ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ರಾತ್ರಿ 8 ಗಂಟೆಗಿದ್ದಿದ್ದು ಹಿಂದಿ ವರ್ಷನಲ್ಲಿ. ನಾಳೆಯಿಂದ ಹಿಂದಿ ವರ್ಷನಲ್ಲಿ ಇಲ್ಲ, 3ಕ್ಕೆ 3 ಪ್ರದರ್ಶನವು ಕನ್ನಡದಲ್ಲೇ. ಬೆಳಗ್ಗೆ 11 ಗಂಟೆ, ಸಂಜೆ 4 ಗಂಟೆ, ಹಾಗೆ ರಾತ್ರಿ 8 ಗಂಟೆ. ಯಾಕೆ ಈ ಥರ ಪ್ರದರ್ಶನ ಅಂತ ಕೇಳ್ಬೋದು. ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಸಿನಿಮಾ ಸಿಕ್ಕಾಪಟ್ಟೆ ಲೆಂತಿಯಾಗಿದೆ, 4 ಅವರ್ ಸಿನಿಮಾ, ಹೀಗಾಗಿ ಸಮಯದಲ್ಲಿ ಬದಲಾವಣೆ. ಇನ್ನು ಮತ್ತೊಂದು ಚಿತ್ರಮಂದಿರ ಅನುಪಮ್ ಚಿತ್ರಮಂದಿರದಲ್ಲಿ ದಿನ 4 ಆಟ. ಅನುಪಮದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇರೋದು ತೆಲುಗಿನಲ್ಲಿ. ಇಲ್ಲೂ ಕೂಡ ಅಷ್ಟೇ, ಆರಂಭದಲ್ಲಿ ತೆಲುಗಿನಲ್ಲಿ ಟಿಕೆಟನ್ನು ಬುಕ್ಕಿಂಗ್ ಓಪನ್ ಮಾಡಿದ್ರು, ಆದರೆ ಅವತ್ತು ರಿಲೀಸ್ ಆಗಿರಲಿಲ್ಲ. ಶನಿವಾರದಿಂದ ಈ ಚಿತ್ರಮಂದಿರದಲ್ಲಿ ತೆಲುಗು ವರ್ಷನ ದುರಂಧರ್ ಪ್ರದರ್ಶನ ಕಾಣ್ತಾ ಇರೋದು. ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ಸಂಜೆ 6:15 ಹಾಗೆ ರಾತ್ರಿ 10:30ಕ್ಕೆ ಪ್ರದರ್ಶನ. ಇವತ್ತು ಭರ್ಜರಿಯಾಗಿ ಈ ಸಿನಿಮಾ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿದೆ. ಸೋಮವಾರ ಆದರೂ ಕೂಡ ಹೌಸ್ಫುಲ್ ಪ್ರದರ್ಶನ. ಇನ್ನು ಮಗದೊಂದು ಚಿತ್ರಮಂದಿರ ಯಾವುದು, ಹಿಂದಿ ವರ್ಷನ ದುರಂಧರ್ ಸಿನಿಮಾ ಯಾವ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದ್ರೆ, ಅಭಿನಯ ಹಿಂದಿ ಸೆಂಟರ್. ಹೀಗಾಗಿ ಈ ಸಿನಿಮಾ ಅಭಿನಯ ಮುಖ್ಯ ಚಿತ್ರಮಂದಿರದಲ್ಲಿ ದಿನ 4 ಆಟಗಳಲ್ಲಿ ಪ್ರದರ್ಶನವನ್ನು ಕಾಣುತ್ತೆ. ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ಸಂಜೆ 6 ಗಂಟೆಗೆ ರಾತ್ರಿ 10:15. ಒಟ್ಟು ಹಿಂದಿಗೊಂದು ಚಿತ್ರಮಂದಿರ, ತೆಲುಗಿಗೊಂದು ಚಿತ್ರಮಂದಿರ, ಕನ್ನಡಕ್ಕೊಂದು ಚಿತ್ರಮಂದಿರ. ಹಿಂದಿ ಭಾಷೆಯ ದುರಂಧರ್ 4 ಆಟ, ತೆಲುಗು ಭಾಷೆಯ ದುರಂಧರ್ 4 ಆಟ, ಹಾಗೆ ಕನ್ನಡ ಭಾಷೆಯ ದುರಂಧರ್ 3 ಆಟ. ಇನ್ನು ಈ ಸಿನಿಮಾ ರಿಲೀಸ್ ಆಗಿರೋದು 19ನೇ ತಾರೀಕು, ಅಂದರೆ 18ಕ್ಕೆ ಪ್ರೀಮಿಯರ್ ಇತ್ತು, 19ಕ್ಕೆ ರಿಲೀಸು. 19ನೇ ತಾರೀಕು ಈ 3 ಚಿತ್ರಮಂದಿರಗಳಲ್ಲೂ ಕೂಡ ಹಿಂದಿ ವರ್ಷನ್ನ ದುರಂಧರ್ ಸಿನಿಮಾ. ನಿನ್ನೆ ತನಕ ಕೂಡ ಗಾಂಧಿನಗರದಲ್ಲಿ 2 ಚಿತ್ರಮಂದಿರ, ಒಂದು ನರ್ತಕಿ, ಮತ್ತೊಂದು ಅಭಿನಯ, ಈ 2ರಲ್ಲೂ ಹಿಂದಿ ಸಿನಿಮಾ, ಹಾಗೆ ಅನುಪಮದಲ್ಲಿ ತೆಲುಗು. ಆದರೆ ಗುರುವಾರ, ಶುಕ್ರವಾರ 3 ಚಿತ್ರಮಂದಿರಗಳಲ್ಲೂ ಕೂಡ ಹಿಂದಿ ವರ್ಷನ್ನ ದುರಂಧರ್ ಸಿನಿಮಾ. 3ಕ್ಕೆ 3 ಚಿತ್ರಮಂದಿರಗಳಲ್ಲೂ ಕೂಡ ಭರ್ಜರಿಯಾದಂಥ ಪ್ರದರ್ಶನ. ಅದೇನೇ ಇರಲಿ, ಸಿನಿಮಾ ಅಂತೂ ಎಕ್ಸಲೆಂಟ್, ಅತ್ಯದ್ಭುತವಾದಂಥ ಸಿನಿಮಾ. ಪ್ರತಿಯೊಬ್ಬ ದೇಶಪ್ರೇಮಿಯು ನೋಡಲೇಬೇಕಾದಂಥ ಸಿನಿಮಾ. ಒಂದಿಷ್ಟು ಅಪಪ್ರಚಾರಗಳು ಕೂಡ ಈ ಮಧ್ಯೆ ನಡೀತಾ ಇದೆ. ಅಂಥವ್ರಿಗೆ ಅದೇನು ಹೇಳಬೇಕು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಯಾವುದೇ ರೀತಿಯಾದಂತಹ ಕೋಮು ಬಣ್ಣ ಇಲ್ಲ. ಜೊತೆಗೆ ಒಂದು ಪಕ್ಷದ ಸಿದ್ಧಾಂತವನ್ನು ಎತ್ತಿ ಹಿಡಿದಿಲ್ಲ, ಪಕ್ಷದ ಬಗ್ಗೆ ಇಲ್ಲವೇ ಇಲ್ಲ. ಎಲ್ಲೂ ಕೂಡ ಇಲ್ಲಿ ಪಕ್ಷ, ಧರ್ಮ ಯಾವುದೂ ಕೂಡ ಬರಲ್ಲ. ಇಲ್ಲಿ ಬರೋದು ಭಯೋತ್ಪಾದನೆಯ ವಿರುದ್ಧದ ಸಮರ. ಆದರೂ ಕೂಡ ಒಂದಿಷ್ಟು ಅತೀ ಬುದ್ಧಿವಂತರಂತ ಅನಿಸಿಕೊಂಡವರು ಈ ಸಿನಿಮಾದ ಬಗ್ಗೆ ಯಾಕೆ ಕೆಟ್ಟದಾಗಿ ನೆಗೆಟಿವ್ ಆಗಿ ಮಾತಾಡ್ತಾರೋ ಗೊತ್ತಿಲ್ಲ. ಭಯೋತ್ಪಾದಕರ ಬಗ್ಗೆ ಸಿನಿಮಾದಲ್ಲಿ ತೋರಿಸಿದ್ರೆ ಇವರಿಗೆ ಯಾಕೆ ಉರಿ, ಪ್ರಶ್ನಾರ್ಥಕ, ಗೊತ್ತಿಲ್ಲ ಯಾಕೆ ಅಂತ. ಅದೇನೇ ಇರಲಿ, ಅತ್ಯದ್ಭುತವಾದಂಥ ಸಿನಿಮಾ. ಪ್ರತಿಯೊಬ್ಬರು ಈ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಓವರಲ್ ಆಗಿ ಗಾಂಧಿನಗರದಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು 3 ಚಿತ್ರಮಂದಿರ. ಪ್ರದರ್ಶನಗಳು ಎಷ್ಟು ಅಂತ ಕೇಳಿದ್ರೆ 11, 4 ತೆಲುಗು ವರ್ಷನ್, 4 ಹಿಂದಿ ವರ್ಷನ್, ಹಾಗೆ 3 ಕನ್ನಡ ವರ್ಷನ್ಗೆ ಪ್ರದರ್ಶನಗಳು ಸಿಕ್ಕಿರೋದು. ನಮಸ್ಕಾರ.